ಕಾಪುವಿನ ಕಂಬಳದ ಪೂರ್ವ ಸಿದ್ಧತೆ ಏಕಾಏಕಿ ನಡೆದಿದ್ದಲ್ಲ. ಭಾಳ ಹಿಂದೆಯೇ ಮಾನ್ಯ ಗುರುಮೇ ಸುರೇಶ್ ಶೆಟ್ಟರು ಸ್ಥಳೀಯ ಶಾಸಕರು ಇದನ್ನು ಜಿಲ್ಲಾಡಳಿತದ ಚರ್ಚೆ ಮಾಡಿ ನಿಶ್ಚಯ ಮಾಡಿ ಇದಕ್ಕೆ ಸ್ವಂತ ಹಣವನ್ನು ಖರ್ಚು ಮಾಡಿ ಇದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದಕ್ಕೆ ವಿನಾಕಾರಣ ರಾಜಕಾರಣವನ್ನು ಬೆರೆಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ಸು ಮತ್ತು ಮಾಜಿ ಶಾಸಕರುಗಳು ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಮತ್ತು ಕಂಬಳದಲ್ಲಿ ಇಲ್ಲಿಯ ತನಕ ನಮ್ಮ ಎರಡು ಜಿಲ್ಲೆಗಳಲ್ಲಿ ಪಕ್ಷಭೇದ ಮರೆತು, ಜಾತಿ ಭೇದ ಮರೆತು, ವಯಸ್ಸಿನ ಭೇದ ಮರೆತು ಇದರಲ್ಲಿ ಭಾಗವಹಿಸಿದ್ದಾರೆ. ಒಂದು ಹೊಸ ಸಂಪ್ರದಾಯಕ್ಕೆ ಕಾಪು ಮತ್ತು ಜಿಲ್ಲಾಡಳಿತ ಹೊರಟಿರುವಂಥದ್ದು ಎಷ್ಟಕ್ಕೂ ಸರಿಯಿಲ್ಲ. ಇವತ್ತು ದಾನಿಗಳ ಸಹಕಾರದೊಂದಿಗೆ ಮತ್ತು ಸ್ವಂತ ಖರ್ಚಿನೊಂದಿಗೆ ಗುರುಮೇ ಸುರೇಶ್ ಶೆಟ್ಟರು ಈ ಕಂಬಳವನ್ನು ಏನು ಆರಂಭ ಮಾಡಬೇಕು ಅಂತ ಹೊರಟಿದ್ದಾರೆ. ಇದಕ್ಕೆ ಯಾವುದೇ ಆತಂಕವನ್ನು ವ್ಯಕ್ತಪಡಿಸದೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಇದಕ್ಕೆ ಸಹಕಾರವನ್ನು ಕೊಡಬೇಕು. ಮತ್ತೊಂದು ನಾನು ಗುದ್ಲಿ ಪೂಜೆಯನ್ನು ಮಾಡ್ತೀನಿ ಅಂತ ಹೊರಟಿರುವಂಥ ಜಿಲ್ಲಾಡಳಿತ ಇದನ್ನು ಮರುಚಿಂತನೆಯನ್ನು ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಆಗ ಮಾತಾಡುವಾಗ ಶಾಸಕರು ಹೇಳ್ತಾ ಇದ್ರು ಹಕ್ಕುಚ್ಯುತಿ ಆಗ್ತಾ ಇದೆ, ಕರಾವಳಿಯಲ್ಲಿ ಎಲ್ಲ ವಿಚಾರದಲ್ಲೂ ಹೀಗೆ ಆಗ್ತಾ ಇದೆ ಅಂತ. ಅಲ್ಲ, ಒಟ್ಟು ಆಡಳಿತ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಕುಸಿದು ಬಿದ್ದಿರೋದು ನಮಗೆ ಖಂಡಿತ ಕಾಣುತ್ತೆ. ಯಾರ ಮಾತನ್ನು ಯಾರೂ ಕೇಳದಲ್ಲೇ ಇರುವಂಥ ಪರಿಸ್ಥಿತಿ ಇವತ್ತು VAಯಿಂದ ಹಿಡಿದು ಚೀಫ್ ಸೆಕ್ರೆಟರಿ ತನಕವೂ ಕೂಡ ನಡೆದಿದೆ. ವಿರೋಧ ಪಕ್ಷದ ಶಾಸಕರನ್ನು ಎಲ್ಲ ದಿಕ್ಕಿನಿಂದ ಸದೆಬಡಿಬೇಕು ಅನ್ನುವಂಥ ಒಂದು ಪರೋಕ್ಷವಾದಂಥ ಒಪ್ಪಂದಕ್ಕೆ ಇವತ್ತು ಆಡಳಿತ ಪಕ್ಷದ ಶಾಸಕರು ಅಧಿಕಾರಿಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕರಾವಳಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಆ ರೀತಿ BJP ಶಾಸಕರನ್ನ, JDS ಶಾಸಕರನ್ನು ಅನುದಾನ ಕೊಡದೆ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡುವಂಥದ್ದು, ವಿನಾಕಾರಣ ಯಾವುದಾದ್ರೂ ಕೇಸುಗಳನ್ನು ಹಾಕುವಂಥದ್ದು ಇವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಯಾರು ಸಂವಿಧಾನ ಅಂತೇಳಿ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಸಂಪೂರ್ಣವಾಗಿ ಸಂವಿಧಾನದ ಉಲ್ಲಂಘನೆಯನ್ನು ಯಾರು ಮಾಡ್ತಾ ಇರೋದು ಅಂತ ಕೇಳಿದರೆ ಇವತ್ತಿನ ರಾಜ್ಯ ಸರ್ಕಾರ, ಇವತ್ತಿನ ರಾಜ್ಯದ ಕಾಂಗ್ರೆಸ್ ನಾಯಕರು. ಬಜೆಟ್ ಬರ್ತಾ ಇದೆ, ಏನು ಕರಾವಳಿ ಏನು ಬೇಡಿಕೆ ಏನಾದರೂ ಹೋಪ್ಸ್ ಇದೆಯಾ? ಬಜೆಟ್ಟಿನ ಬಗ್ಗೆ ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಂಡಿಲ್ಲ. ಇದೊಂದು ನೀರಿನ ಮೇಲೆ ಇರುವಂಥ ಗುಳ್ಳೆ ಅಂತ ಬಜೆಟನ್ನು ನಾನು ವಿಶ್ಲೇಷಿಸ್ತೇನೆ. ನೀರಿನ ಮೇಲೆ ಪೇಪರ್ ದೋಣಿ ಹೋದಾಗ ಎಷ್ಟು ದೂರ ಸಾಗುತ್ತೋ ಅಷ್ಟೇ ರೀತಿಯಾದಂಥ ಅನುದಾನಗಳು ಈ ರಾಜ್ಯ ಸರ್ಕಾರದಿಂದ ಸಿಗಲಿಕ್ಕೆ ಸಾಧ್ಯ ಇದೆ. 3 ವರ್ಷದ ಅವಧಿಯಲ್ಲಿ ಯಾವ ಅನುದಾನವನ್ನು ಕೂಡ ಯಾವ ಜಿಲ್ಲೆಗೂ ಕೊಟ್ಟಿಲ್ಲ, ಕರಾವಳಿಗೆ ಬಿಡಿ, ಯಾವ ಜಿಲ್ಲೆಗೂ ಕೂಡ ಕೊಟ್ಟಿಲ್ಲ. ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮರೆತಿರುವಂಥ ಸರ್ಕಾರ ಇದು. ಮತ್ತು 2 ವರ್ಷದಲ್ಲಿ ಯಾವುದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದರೋ ಅದನ್ನು 50% ಅನುಷ್ಠಾನ ಮಾಡಲಿಕ್ಕೆ ಆಗದಲ್ಲೇ ಇರುವಂಥ ಸರ್ಕಾರ. ನಾವು ಅದನ್ನು ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆ ಮಾಡೋರಿದ್ದೀವಿ. ಹಾಗಾಗಿ ಈ ಸರ್ಕಾರದ ಬಗ್ಗೆ ನಮಗೆ ಯಾವುದೇ ನಿರೀಕ್ಷೆಗಳಿಲ್ಲ. ಆದರೂ ಕೂಡ ನಾವು ಜಿಲ್ಲಾಡಳಿತಕ್ಕೆ ಹೇಳ್ತಾ ಇದ್ದೇವೆ, ಪಶ್ಚಿಮ ವಾಹಿನಿಗೆ ಇಂದಿನ ಎಲ್ಲ ಸರ್ಕಾರಗಳು ಕೂಡ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಾಯಿತ್ತು. ಪ್ರವಾಸೋದ್ಯಮಕ್ಕೆ ವಿಶೇಷವಾದಂಥ ಒತ್ತನ್ನು ಸರ್ಕಾರ ಕೊಟ್ಟಿತ್ತು. ಅದನ್ನು ಮುಂದುವರಿಸಬೇಕು. ಮತ್ತೊಂದು ಮೆಡಿಕಲ್ ಕಾಲೇಜನ್ನು ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥ ಮನವಿಯನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಡಿನ್ನರ್ ಮೀಟಿಂಗ್ ಆಗಿದೆ ಮತ್ತು ದೆಹಲಿಗೆ ಪ್ರವಾಸ. ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಅಲ್ಲ, ಸಿದ್ದರಾಮಯ್ಯನವ್ರದ್ದು ಎಷ್ಟು ದಾಖಲೆಯ ಬಜೆಟು, ಅದನ್ನು ದಾಖಲೆಯನ್ನು ಯಾರು ಅಡ್ಡಿ ಮಾಡಬೇಕು ಅನ್ನೋದನ್ನು ಕಾಂಗ್ರೆಸ್ಸೇ ತೀರ್ಮಾನ ಮಾಡಬೇಕು. ಆದರೆ ಇವರ ಕುರ್ಚಿಯ ಕಾದಾಟಕ್ಕೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಕುಸಿದು ಬಿದ್ದಿದೆ. ಬಜೆಟ್ಟೇ ಸಂಪೂರ್ಣ ಬಹುಮತದಿಂದ ಪಾಸಾಗುತ್ತೆ ಎನ್ನುವಷ್ಟರ ಅನುಮಾನ ಇವತ್ತು ನಿರ್ಮಾಣ ಆಗಿದೆ. ಬಜೆಟ್ ಸಂದರ್ಭದಲ್ಲೇ ಶಾಸಕರುಗಳು ಡೆಲ್ಲಿಗೆ ಹೋಗ್ಬಿಡ್ತಾರಾ ಅಥವಾ ಫಾರಿನಿಗೆ ಹೋದಂಥವ್ರು ಬರಬೇಡಿ ಅಂತ ಇನ್ಯಾರು ಸೂಚನೆ ಕೊಡ್ತಾರಾ ಗೊತ್ತಿಲ್ಲ. ಹಾಗಾಗಿ ಬಜೆಟ್ ಸಂಪೂರ್ಣ ಬಹುಮತದೊಂದಿಗೆ ಪಾಸಾಗುತ್ತಾ ಅನ್ನೋದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿಕೊಂಡು ನಂತರ ಬಜೆಟ್ ಮಂಡನೆ ಮಾಡೋದು ಒಳ್ಳೆಯದು.